ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾ ಆನ್ ಪ್ರಾಕ್ಟೀಸ್ 5th ಸೆಮ್ BCom ಜನವರಿ ಫೆಬ್ರವರಿ 2025 ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಸೆಕ್ಷನ್ A 2 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ B 4 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ C 12 ಮಾರ್ಕ್ಸ್ ಕ್ವಶನ್. ಸೆಕ್ಷನ್ A 8 ಕೊಟ್ಟಿರ್ತಾರೆ, ನೀವು 6 ಅಟೆಂಡ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ ಕ್ವಶನ್. ಸ್ಟೇಟ್ ದಿ ಟೈಪ್ಸ್ ಆಫ್ ಟ್ಯಾಕ್ಸಸ್, define assessment year, who is a resident, who is a specified employee, what do you mean by fair rental value, state any two fully taxable allowances, give the meaning of TDS, state the provision under section ATE. So this to 2 marks. Section B 4 marks question, 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ಸ್ಟೇಟ್ ವೆದರ್ ದಿ ಫಾಲೋಯಿಂಗ್ ಇನ್ಕಮ್ಸ್ ಆರ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರಲ್ ವೀಡಿಯೋ. ಇದ್ರ ರಿಲೇಟೆಡ್ ನಾನು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ಅಗ್ರಿಕಲ್ಚರ್ ಯಾವುದು ನಾನ್ ಅಗ್ರಿಕಲ್ಚರ್ ಯಾವುದು ಅಂತ. ನಾನು ಯೂಟ್ಯೂಬ್ ಚಾನಲ್ ನೀವು ನೋಡ್ಕೊಬೋದು ಬೇಕಾದರೆ. ಇಲ್ಲ ಆನ್ಸರ್ಸ್ ಬೇಕು ಅಂದರೆ ನಾನು ಮತ್ತೆ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ. 2025 ಇಯರ್ದು ಕ್ವಶನ್ ಪೇಪರ್ ಬೇಕು ಅಂದರೆ ಫುಲ್. ಅದು ಅಗ್ರಿಕಲ್ಚರ್ ಯಾವುದು ನಾನ್ ಅಗ್ರಿಕಲ್ಚರ್ ಯಾವುದು ಅಂತ ಹೇಳಬೇಕಾದ್ರೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಸ್ಟ್ರೇಲಿಯಾ, ಇದು ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಬಿಕಾಸ್ ಆಸ್ಟ್ರೇಲಿಯಾದಲ್ಲಿದೆ, ಲ್ಯಾಂಡ್ ಬಂದು ಆಸ್ಟ್ರೇಲಿಯಾದಲ್ಲಿದೆ, ಅಲ್ಲಿಂದ ಜನ್ರೇಟ್ ಆಗ್ತಿದೆ ಅಂದರೆ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್, ಮಿಸ್ಟರ್ ರಮೇಶ್ ವಾಸ್ ಬಾರ್ನ್ ಇನ್, ಇದು ಕಂಪ್ಯೂಟಿಸ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್, ಮಿಸ್ಟರ್ ಕಿರಣ್ ರಿಸೈಡ್ ಫ್ರಮ್ ಹಿಸ್ ಸರ್ವಿಸಸ್, ಇದು ಬಂದು ಟ್ಯಾಕ್ಸಿಬಲ್ ಲೀವ್ ಸ್ಯಾಲ್ರಿ ಫಾರ್ ದಿ ಇದು ಸ್ಯಾಲ್ರಿ ಕಂಡುಹಿಡಿಬೇಕಾಗುತ್ತೆ ಎಷ್ಟು ಅಂತ. ನೆಕ್ಸ್ಟ್, ಟ್ಯಾಕ್ಸ್ ಲೈಬಿಲಿಟಿ ಆಫ್ ಮಿಸ್ಟರ್, ಇದು ಅಷ್ಟೇ. ಟ್ಯಾಕ್ಸ್ ಲೈಬಿಲಿಟಿ ಆಫ್ ಮಿಸ್ಟರ್ ಸನ್, ಇದು 3 lakh ಇದೆ, ಇದು ಸೇಮ್ ಅದೇ. ಪೇಯ್ಡ್ ಈಸ್ ಡ್ಯೂ ಡೇಟ್ ಕಂಡುಹಿಡಿಬೇಕು. ನೆಕ್ಸ್ಟ್ ಒಂದು ಥಿಯರಿ ಕೊಟ್ಟಿದ್ದಾರೆ, ರೈಟ್ ಎ ನೋಟ್ ಆನ್ ಟೈಪ್ಸ್ ಆಫ್ ಪ್ರೊವಿಡೆಂಟ್ ಫಂಡ್ ಅಂತ. ಇದು ಥಿಯರಿ ಬರೀಬೇಕಾಗುತ್ತೆ. 4 ಮಾರ್ಕ್ಸಲ್ಲಿ ಯಾವ್ದಾದ್ರು ಒಂದು ಥಿಯರಿ ಇರುತ್ತೆ, ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್, ಸೆಕ್ಷನ್ C 12 ಮಾರ್ಕ್ಸ್ ಕ್ವಶನ್, ಇದು ಸಹ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗುತ್ತೆ. ಇದು ಶ್ರೀಕೃಷ್ಣ ಸಬ್ಮಿಟ್ಸ್ ದಿ ಫಾಲೋಯಿಂಗ್, ಇದು ಇನ್ಕಮ್ ಆಫ್ ದಿ ಇಯರ್ ಕಂಡುಹಿಡಿಬೇಕಾಗುತ್ತೆ ಎಷ್ಟಿದೆ ಅಂತ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಸನ್ ರಿಸೀವ್ಡ್ ಇನ್ ಪ್ಯಾರಿಸ್ ಅಂತ ಅಲ್ಲ, ಇದು ಇನ್ಕಮ್ ಆಫ್ ದಿ ಇಯರ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅದೇ ಸೇಮ್ ಇದ್ರದ್ದಿದೆ. ಅದಾದಮೇಲೆ ಮಿಸಸ್ ಕಲಾ ಎ ರೆಸಿಡೆಂಟ್ ಸಬ್ಮಿಟ್ಸ್ ಆಫ್ ದಿ ಫಾಲೋಯಿಂಗ್ ಇಯರ್ ಅಂತ ಇದೆ, ಇದು ಸ್ಯಾಲ್ರಿನೇ ಕಂಡುಹಿಡಿಬೇಕಾಗುತ್ತೆ. ನಿಮ್ಗೆ ಇದು ವೀಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 12 ಮಾರ್ಕ್ಸ್ ಇನ್ನೊಂದು ಕ್ವಶನ್, ಮಿಸ್ಟರ್ ಪವನ್ ಇಸ್ ದ ಓನರ್ ಆಫ್ ದಿ ಹೌಸಸ್, ದ ಪರ್ಟಿಕ್ಯುಲರ್ ಆಸ್ ಫಾಲೋಸ್. ಹೌಸ್ ಎ ಹೌಸ್ ಬಿ ಅಂತ ಇದು ಇದೆ. ಅದೇ ಇಗ್ನೋರ್ ಆಲ್ಟರ್ನೇಟಿವ್ ರೆಜ್ಯೂಮ್. ಇದು ಬಂದು ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಹೌಸ್ ಪ್ರಾಪರ್ಟಿ ಕಂಡುಹಿಡಿಬೇಕಾಗುತ್ತೆ ಎಷ್ಟಿದೆ ಏನು ಎತ್ತಾ ಅಂತ ಈ ಪರ್ಟಿಕ್ಯುಲರ್ ಸಂಬಂಧ. ಅದೇ ನೀವು A B ಅಂತ ಹಾಕ್ಕೊಂಡು ಅದರಲ್ಲಿ ರೆಸಿಡೆನ್ಷಿಯಲ್ ಬಿಸ್ನೆಸ್ ಅಂತದ ಕಂಡುಹಿಡಿಬೇಕು. ನೆಕ್ಸ್ಟ್ ಬಂದು ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ದಿ ಸ್ಯಾಲ್ರಿ ಆಫ್ ಮೆಸ್. ಹೇಳಿದ್ನಲ್ಲ, ಇನ್ಕಮ್ ಸ್ಯಾಲ್ರಿಯಲ್ಲೇ ಡಿಫ್ರೆನ್ಸ್ ಇದೆ, ನೀವು ಅದನ್ನ ಕಂಡುಹಿಡಿಬೇಕಾಗುತ್ತೆ. ಪ್ರೊಫೆಷ್ನಲ್ ಇರುತ್ತೆ, ಬೇರೆ ಥರ ಇರುತ್ತೆ. ಇದಿಷ್ಟು ಓವರಾಲ್ ಇದಾಗಿರುತ್ತೆ. ಇದು ಮಿಸ್ಟರ್ ಕುರುಬಾ ರೆಸಿಡೆಂಟ್, ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಸೇಮ್ ಅದೇ ಥರ ಕಂಡುಹಿಡಿಬೇಕಾಗುತ್ತೆ. ನಿಮ್ಗೆ ಇದ್ರದ್ದು ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಆನ್ಸರ್ಸು ಸಾಲ್ವ್ ಮಾಡಿರ್ತೀನಿ. ಥ್ಯಾಂಕ್ ಯು.